ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರಳಕಟ್ಟಿ ಗ್ರಾಮದ ಮಾರುತೇಶ್ವರ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೆಳಗ್ಗೆ ವಿಶೇಷ ಪೂಜೆ ನಡೆಸಿ ಸಂಜೆ ಸಹಸ್ರಾರು ಭಕ್ತರು ಸೇರಿ ಮಾರುತೇಶ್ವರ ರಥೋತ್ಸವ ಜರುಗಿಸಿದರು. ಮುರಡಿ ಗ್ರಾಮದ ಅಪ್ಪಣ್ಣ ದೇಸಾಯಿಯವರ ನೇತೃತ್ವದಲ್ಲಿ ವಿಶೇಷ ಧಾರ್ಮಿಕ ಪೂಜೆಗಳಾದ ಗಂಗೆ ಪೂಜೆ, ಅಕ್ಕಿ ಪಾಯಸ, ಅಗ್ನಿಕುಂಡ ಜರುಗಿದ್ವು. ಭಕ್ತರು ದೀರ್ಘದಂಡ ನಮಸ್ಕಾರ ಹಾಕಿ ನೈವೇದ್ಯ, ಕಾಯಿ ಕರ್ಪೂರ ಅರ್ಚನೆ ಮಾಡಿಸುವ ಮೂಲಕ ತಮ್ಮ ಭಕ್ತಿ ಸೇವೆ ಸಮರ್ಪಿಸಿಕೊಂಡರು. ಮಾರುತೇಶ್ವರ ದೇವಸ್ಥಾನದ ಅರ್ಚಕ ಯಮನಪ್ಪ ಪೂಜಾರ, ನಾಗಪ್ಪ ಪೂಜಾರ, ದೇವೇಂದ್ರಪ್ಪ ಪೂಜಾರ, ಕಟ್ಟೆಪ್ಪ ಪೂಜಾರ, ದೇವಪ್ಪ ಮೇಟಿ, ಹನುಮೇಶ ಪೂಜಾರ, ಹನುಮಂತಪ್ಪ ಹುಗ್ಗೆಪ್ಪನವರ್, ಹುಚ್ಚಿರಪ್ಪ ಪೂಜಾರ, ಶರಣಪ್ಪ ಪೂಜಾರ, ಹರೀಶ ಪೂಜಾರ ಮತ್ತಿತರರು ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ರು. ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಬಂದಂತೆ ಪದ್ಧತಿಯನ್ನು ನಡೆಸಿ ಧಾರ್ಮಿಕ ಕಾರ್ಯ ಮಾಡಿದ ಗುನೆಪ್ಪ ದಾಸರ, ಶರಣಪ್ಪ ಬ್ಯಾಳಿಕರೆ, ಹನುಮಂತಪ್ಪ ನೇಲಜೇರಿ, ಶರಣಪ್ಪ ನಾಯ್ಕ, ಹನುಮಂತಪ್ಪ ಮಡಿವಾಳ, ಶರಣಪ್ಪ ಹರಿಜನ, ಶರಣಪ್ಪ ಹೂಗಾರ, ಪಂಪಪ್ಪ ಕುಂಬಾರರವರಿಗೆ ವಹಿಸಿಕೊಟ್ಟ ಸೇವೆಯನ್ನ ನಿರ್ವಹಿಸಿದವರಿಗೆ ಅಪ್ಪಣ್ಣ ದೇಸಾಯಿ ಅವರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸುನಿಲ ದೇಸಾಯಿ, ವಿನಯ ದೇಸಾಯಿ, ರಘುನಂದನ ದೇಸಾಯಿ, ಅನುಷಾ ಬಾಬುರಾವ್ ದೇಸಾಯಿ, ಮುಖಂಡರುಗಳಾದ ಸೋಮಲಿಂಗನಗೌಡ ಮಾಲಿ ಪಾಟೀಲ್, ವೀರನಗೌಡ ಪೊಲೀಸ್ ಪಾಟೀಲ್, ಹಿರಣ್ಯಾಕ್ಷಗೌಡ ಮಾಲಿ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಪ್ರಕಾಶ್ ಮಾಲಿ ಪಾಟೀಲ್, ಬಸಪ್ಪ ಕೋಳೂರ, ಹನುಮೇಶ ವಡ್ಡರ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ, NKS TV4 ಯಲಬುರ್ಗಾ.